ವೆಲ್ಕಮ್ ಬ್ಯಾಕ್ ಟು ಮೈ ಡಿಯರ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವ ಈ ರೆಮಿಡಿಯನ್ನು ಒಮ್ಮೆ ನಿಮ್ಮ ತಲೆಗೆ ಹಚ್ಚಿ ನೋಡಿ. ಕೂದಲು ಒಂದೇ ವಾರದಲ್ಲಿ ಉದ್ದ ಮತ್ತು ದಟ್ಟವಾಗಿ ಬೆಳೆಯಲು ಸ್ಟಾರ್ಟ್ ಮಾಡುತ್ತೆ. ಅದು ಯಾವ ರೆಮಿಡಿ ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂದಲು ಎಷ್ಟೇ ತೆಳುವಾಗಿರಲಿ, ಬೊಕ್ಕು ತಲೆ ಇರಲಿ, ಕೂದಲು ದಟ್ಟವಾಗಿ ಮತ್ತು ಫಾಸ್ಟಾಗಿ ಬೆಳೆಯುತ್ತೆ. ಈ ಆಯಿಲ್ನ ರೆಡಿ ಮಾಡಿ ನೋಡಿ. ಕೂದಲು ಉದುರುವುದನ್ನು ನಿಲ್ಲುತ್ತೆ. ಸೊ ಯಾವ ಥರ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 3 ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ನಿಮಗೆ ಯಾವ ಕೊಬ್ಬರಿ ಎಣ್ಣೆ ಬೇಕು ಆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 2 ಸ್ಪೂನು ನಾನು ಇಲ್ಲಿ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ತುಂಬ ಜೋರಾದ ಉರಿ ಬೇಡ. ಜಾಸ್ತಿ ಉರಿಯಾಗಿ ಇಟ್ಕೊಂಡ್ರೆ ನಮ್ಮ ಮೆಂತ್ಯ ಕಾಳೆಲ್ಲ ಸೀದೋಗ್ಬಿಡ್ತವೆ. ಸೊ 4 ಲವಂಗನ ಹಾಕ್ಕೊಂಡಿದ್ದೀನಿ. ಮೆಂತ್ಯಕಾಳು ಲವಂಗ ನಮ್ಮ ಕೂದಲು ತುಂಬ ಪ್ರೊಟೆಕ್ಟ್ ಮಾಡುತ್ತೆ, ತೇವಾಂಶವನ್ನು ಹೆಚ್ಚಿಸುತ್ತೆ, ಹಾಗೆ ಕೂದಲು ಉದುರುವುದನ್ನು ನಿಲ್ಲಿಸುತ್ತೆ. ಮೆಂತ್ಯಕಾಳಲ್ಲಿ ನಮಗೆ ಯಾವ ಥರ ಅಂದರೆ ಪ್ರೋಟೀನ್ಸು ಮತ್ತು ಕಬ್ಬಿಣ ಅಂಶ ಇರೋದರಿಂದ ನಮ್ಮ ಕೂದಲು ಡ್ಯಾಮೇಜನ್ನು ತಡೆದು ದಟ್ಟವಾದ ಕೂದಲುಗಳನ್ನು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ನಮಗೆ ಕೂದಲು ಉದುರ್ಲಾರ್ದಂಗೆ ತಡೆಗಟ್ಟುತ್ತೆ, ಹಾಗೆ ಉದ್ದ ಬರೋದಕ್ಕೂ ಸಹಾಯ ಮಾಡುತ್ತೆ. ಒಳ್ಳೆಯ ಪೋಷಕಾಂಶಗಳನ್ನು ಕೊಡುತ್ತೆ. ನೋಡಿ, ಜಾಸ್ತಿ ಉರಿ ಇಟ್ಕೊಂಡ್ರೆ ನಮಗೆ ಸೀದು ಹೋಗುತ್ತೆ, ಎಣ್ಣೆ ಹಾಳಾಗಿಬಿಡುತ್ತೆ. ಸೊ ನಮಗೆ ಸ್ವಲ್ಪ ಕಾಯಿಸಿದ ಮೇಲೆ ಅದು ಎಷ್ಟು ಎಣ್ಣೆ ಕಾದಿರುತ್ತೋ ಅಷ್ಟರಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಈ ಟೈಪ್ ಮಾಡ್ಕೊಳ್ಳಿ. ಲವಂಗ ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ, ಶೈನಿಂಗ್ ಬರುತ್ತೆ. ನೀವು ಹಾಕಿ ನೋಡಿ, ಮಾಡಿ ನೋಡಿ ಒಂದ್ಸರಿ, ಶೈನಿಂಗ್ ಬರುತ್ತೆ. ಅದರಲ್ಲಿ ಏನಿರುತ್ತೆ ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋ ಒಂದು ಪ್ರಾಪರ್ಟಿ ಇರೋದ್ರಿಂದ ಕೂದಲನ್ನು ಡ್ಯಾಮೇಜನ್ನು ಮಾಡೋದಿಲ್ಲ, ಪ್ರೊಟೆಕ್ಟ್ನ ಮಾಡುತ್ತೆ ಕೂದಲಿಗೆ ತುಂಬ. ಸೊ ಹಾಗಾಗಿ ಮತ್ತು ಇದಾದಮೇಲೆ ಒಂದು ಫ್ರೆಶ್ ಆಲೂವೆರಾನ ತೊಗೊಳ್ಳಿ. ಆಲೂವೆರಾನ ನಾನು ನಮ್ಮನೆ ಗಿಡದಲ್ಲೇ ತೊಗೊಂಡು ಬಂದಿರೋದು, ಹಾಗಾಗಿ ಫ್ರೆಶ್ ಆಗಿರೋದನ್ನೇ ಆಲೂವೆರಾ ಆಯ್ಕೆ ಮಾಡ್ಕೊಳ್ಳಿ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದರಲ್ಲಿ ಜೆಲ್ಲನ್ನು ತೆಗೆದು ಇವಾಗ ಏನು ತಯಾರಿಸಿರ್ತೀವಲ್ಲ ಆಯಿಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಆಯಿಲ್ನ ಒಂದು 10 ನಿಮಿಷ ಆರೋದಕ್ಕೆ ಬಿಡಬೇಕು. ಯಾಕಂದರೆ ತುಂಬ ಬಿಸಿ ಇರೋ ಆಯಿಲ್ನ ನೀವು ಹಾಕಕ್ಕೆ ಹೋಗ್ಬಿಡಿ, ತಲೆಗೆ ಹಚ್ಚಕ್ಕೆ ಹೋಗ್ಬಿಡಿ. ಸ್ವಲ್ಪ ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಈ ಥರ ಸೋಸ್ಕೋಬೇಕು. ಸ್ವಲ್ಪ ಅದನ್ನು ಸೋಸ್ಕೊಳ್ಳಿ. ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಎಣ್ಣೆನ ಮನೆಯಲ್ಲೇ ತಯಾರಿಸ್ಬೋದು. ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ನಮಗೆ ತರೋದಕ್ಕಾಗಲ್ಲ. ಈ ಎಣ್ಣೆನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನನಗೆ. ನಾನು ಮನೆಯಲ್ಲೇ ಇದನ್ನೇ ಯೂಸ್ ಮಾಡೋದು, ಆಯಿತಾ. ಅದಾದಮೇಲೆ ಸ್ವಲ್ಪ ಆಲೂವೆರಾ ಜೆಲ್ನ ಹಾಕೋಬೇಕು. ನೋಡಿ, ಎಣ್ಣೆ ಇದು ಫಸ್ಟ್ ಯಾವ ಥರ ಇತ್ತು, ವೈಟ್ ಕಲರ್ ಎಣ್ಣೆ ಇತ್ತಲ್ಲ, ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಅದರಲ್ಲಿ ಸೇರಿಕೊಂಡಿರೋದ್ರಿಂದ ಈ ಯೆಲ್ಲೋ ಕಲರ್ಗೆ ಬರಬೇಕು. ಆ ಥರ ನೀವು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಆಲೂವೆರಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂವೆರಾಯಿಂದ. ಈ ಕರಿಬೇವು ಮತ್ತು ಆಲೂವೆರಾ ಹಾಕೋದ್ರಿಂದ ನಮ್ಮದು ಸ್ಕಾಲ್ಪ್ ಏನಿರುತ್ತಲ್ಲ ಅದರ ಆರೋಗ್ಯವನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಬರುತ್ತೆ. ಉದ್ದವಾಗಿ ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ. ಕರಿಬೇವು ಎಲೆಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಕೂದಲು ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳು ಎಲ್ಲನೂ ಇರುತ್ತೆ. ಇದು ಬುಡದಿಂದ ಕೂದಲುಗಳನ್ನು ಆರೋಗ್ಯವಾಗಿ ಇಟ್ಟುಕೊತ ಬರುತ್ತೆ. ನಾವು ಫ್ರೆಶ್ ಆಲೂವೆರಾ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ವಿಟಮಿನ್ ಎ ಅದು ನಮ್ಮ ಸ್ಕಾಲ್ಪನ್ನು ಹೈಡ್ರೇಟಾಗಿ ಇಡುತ್ತೆ. ತಲೆಯ ಹೊಟ್ಟನ್ನು ನಿವಾರಣೆ ಮಾಡುತ್ತೆ. ಹೊಸ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇದು ಆಲೂವೆರಾ ಜೆಲ್ಲು. ಇದನ್ನು ಮಿಕ್ಸ್ ಮಾಡಿಕೊಂಡು ನಮ್ಮ ತಲೆಗೆ 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಎಣ್ಣೆನ ನೀವು ನೈಟ್ ಆದರೂ ಮಸಾಜ್ ಮಾಡ್ಕೊಂಡು ಮಲ್ಕೋಬೋದು. ಇಲ್ಲ ಅಂದರೆ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡೋಕ್ಕಿಂತ 2 ತಾಸು ಮುಂಚೆನೇ ಮಸಾಜ್ ಮಾಡಿಕೊಂಡು ಆಮೇಲೆ ತಲೆ ಸ್ನಾನ ಮಾಡಿದರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಈ ಥರ ಬುಡಕ್ಕೆ ಎಲ್ಲ ತಲೆ ಕೂದಲು ಬುಡಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನೀವೇನು ಮಾಡಬೇಕು ಮನೆಯಲ್ಲಿ ಅಂದರೆ ಒಳ್ಳೊಳ್ಳೆ ಪೌಷ್ಟಿಕಾಂಶ ಆಹಾರವನ್ನು ತಗೋಬೇಕು. ಸಾಕಷ್ಟು ನೀರನ್ನು ಕುಡಿತಾ ಬನ್ನಿ ನೋಡಿ. ಮತ್ತು ನಿದ್ದೆನ ಚೆನ್ನಾಗಿ ಮಾಡಿ. ನಿಮ್ಮ ಕೂದಲು ತಾವಾಗೇ ದಟ್ಟವಾಗಿ ಬೆಳಿತೈತಿ. ನಿದ್ದೆ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗಿ ಯಾವುದೇ ಥರ ಕೂದಲು ಉದುರೋದಿಲ್ಲ. ನೀರು ಕುಡಿಯೋದ್ರಿಂದನೂ ಹಾಗೆ ಹೈಡ್ರೇಟ್ ಆಗಿ ಕೂದಲು ಬುಡದಿಂದ ಸ್ಟ್ರಾಂಗ್ ಆಗಿರುತ್ತೆ.
ಪೌಷ್ಟಿಕ ಆಹಾರ ಅಂತಂದರೆ ಎಣ್ಣೆಯುಕ್ತ ಕರಿದಿದ್ದ ಆಹಾರನ ತಿನ್ನಬೇಡಿ. ಒಳ್ಳೊಳ್ಳೆ ತರಕಾರಿ ಹಾಗೆ ಸೊಪ್ಪನ್ನು ತಿಂತಾ ಬನ್ನಿ. ನೋಡಿ, ಈ ಥರ ಮಸಾಜ್ ಮಾಡಿಕೊಂಡು ನೀವು ತಲೆ ಸ್ನಾನನ ಮಾಡ್ಕೋಬೇಕು. ಅತಿ ಬಿಸಿನೀರನ್ನು ಯೂಸ್ ಮಾಡಬೇಡಿ. ತಲೆನೂ ಬಿಗಿಯಾಗಿ ಕಟ್ಟಕ್ಕೆ ಹೋಗಬೇಡಿ. ಪೂರ್ತಿ ತಲೆಗೆ ಒಂದು 10 ನಿಮಿಷ ಮಸಾಜ್ ಮಾಡಿ ಸಾಕು. ನಾನು ಇದೇ ಆಯಿಲ್ನ ಯೂಸ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಈ ಆಯಿಲ್ ನಿಮಗೆ ಇಷ್ಟ ಆಯಿತು, ಇದು ರಿಸಲ್ಟ್ ಬಂತು ಅಂದರೆ ನನಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಪ್ರೋತ್ಸಾಹ ಮಾಡಿ. ಇದೇ ರೀತಿ ಟಿಪ್ಸ್ಗಾಗಿ ಮುಂದೆ ವಿಡಿಯೋನ ಮಾಡಿ ಹಾಕ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋಸ್ನ ನೋಡ್ಕೋಬೋದು.